ಪ್ರತಿ ವರ್ಷ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯ ವಿಳ್ಳೆದೆಲೆಗೆ ಭಾರಿ ಬೇಡಿಕೆ ಇರ್ತಾ ಇತ್ತು. ಆದರೆ ಈ ವರ್ಷ ವಿಳ್ಳೆದೆಲೆ ಉತ್ತಮ ಇಳುವರಿ ಬಂದಿದ್ರೂ ಕೂಡ ಬೆಲೆ ಮಾತ್ರ ಪಾತಾಳಕ್ಕೆ ಇಳಿದಿದ್ದು ಬೆಳೆಗಾರರು ಆತಂಕಗೊಂಡಿದ್ದಾರೆ. ಹೌದು, ಈ ಹಿಂದೆ ಕೇವಲ 299 ಎಕರೆ ಪ್ರದೇಶದಲ್ಲಿ ವಿಳ್ಳೆದೆಲೆ ಬೆಳೆಯನ್ನ ಬೆಳೆಯಲಾಗ್ತಾ ಇತ್ತು. ಆದರೆ ಬೇಡಿಕೆ ಹೆಚ್ಚಿದಂತಹ ಪರಿಣಾಮ ಸದ್ಯ 375 ಎಕರೆ ಪ್ರದೇಶದಲ್ಲಿ ವಿಳ್ಳೆದೆಲೆಯನ್ನು ಬೆಳೆಯಲಾಗ್ತಾ ಇದೆ. ಅದರಲ್ಲೂ ಈ ವರ್ಷ ಉತ್ತಮ ಮಳೆ ಹಾಗೂ ಬೆಳೆಗೆ ಬೇಕಾದಂತಹ ಪೂರಕ ವಾತಾವರಣದ ಇದ್ದಂತಹ ಕಾರಣ ಉತ್ತಮ ಇಳುವರಿ ಕೂಡ ಬಂದಿದೆ. ಆದರೆ ಇಳುವರಿಗೆ ತಕ್ಕಂತೆ ಬೆಲೆಯೇ ಇಲ್ಲದಂತಾಗಿದೆಯಂತೆ. ಇನ್ನು ಈ ಹಿಂದೆ ಕಳೆದ ಫೆಬ್ರವರಿಯಲ್ಲಿ ಪ್ರತಿ ಪಿಂಡಿಗೆ ಕನಿಷ್ಠ 15,000ದಿಂದ ಗರಿಷ್ಠ 20,000 ಬೆಲೆ ಇತ್ತಂತೆ. ಆದರೆ ಈ ವರ್ಷ 700ರಿಂದ 2,000ದಷ್ಟು ಮಾತ್ರ ಬೆಲೆ ಇದ್ದು ರೈತರಿಗೆ ಸದ್ಯ ದಿಕ್ಕೆ ತೋಚದಂತಾಗಿದೆ. ಇನ್ನು ವಿಳ್ಳೆದೆಲೆ ಬೆಳೆಯನ್ನ ಬೆಳಿಬೇಕು ಅಂತ ಹೇಳಿದ್ರೆ ಅಗತ್ಯ ಖರ್ಚುಗಳು ಕೂಡ ಹೆಚ್ಚಾಗುತ್ತಂತೆ. ಆದರೆ ಈ ಬಾರಿ ಬೆಳೆದಂತಹ ಬೆಳೆಗೆ ನಾವು ಮಾಡಿದಂತಹ ಖರ್ಚು ವೆಚ್ಚವೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ. ಇನ್ನು ಈ ಹಿಂದೆ ಕೊಪ್ಪಳ, ಗಂಗಾವತಿ, ಸಿಂಧನೂರಿನಿಂದಲೂ ಕೂಡ ವಿಳ್ಳೆದೆಲೆಗೆ ಹೆಚ್ಚಾಗಿ ಬೇಡಿಕೆ ಬರ್ತಾ ಇತ್ತು. ಆದರೆ ಈ ವರ್ಷ ಇಲ್ಲಿಂದಲೂ ಕೂಡ ಬೇಡಿಕೆ ಬಂದಿಲ್ವಂತೆ. ಹೀಗಾಗಿ ರೈತರಿಗೆ ಸದ್ಯ ದಿಕ್ಕೆ ತೋಚದಂತಾಗಿದೆ.